ಹಲೋ ನಮಸ್ಕಾರ. ನಾನು ನವೀನ ಸೊಕ್ಕೆಯಿಂದ ಎಲ್ರಿಗೂ ಒಂದು ವಿಷಯ ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ರಾಜ್ಯಾದ್ಯಂತ 200 ಗ್ರಾಮ ಪಂಚಾಯತಿಗಳು ಹತ್ತತ್ರ 260 ಜನಗಳಿಗೆ ಈ ಒಂದು ಉಪಚುನಾವಣೆ ನಡೀತಾವೆ. ಗ್ರಾಮ ಪಂಚಾಯತಿ ಉಪಚುನಾವಣೆ ನಡೀತು. ಅದರಲ್ಲಿ ಸೊಕ್ಕೆ ಗ್ರಾಮ ಪಂಚಾಯತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೊಪ್ಪದಲ್ಲಿ 2 ಸೀಟು, 2 ಗ್ರಾಮ ಪಂಚಾಯತಿಯಲ್ಲಿ ಸೊಕ್ಕೆಯಲ್ಲಿ 1 ಸೀಟು. ಆ 1 ಸೀಟಿಗೆ ನಾನು ಕೂಡ ಎಲೆಕ್ಷನ್ ಅಲ್ಲಿ ಭಾಗವಹಿಸಿದ್ದೆ. ಆ ಎಲೆಕ್ಷನ್ ಅಲ್ಲಿ ಭಾಗವಹಿಸಿದಂತ ರಿಸಲ್ಟ್ ನ ಇವತ್ತು ಹೇಳಕ್ ಬಂದಿದ್ದೀನಿ. ಇವತ್ತು ರಿಸಲ್ಟ್ ಅನೌನ್ಸ್ ಆಯ್ತು. 334 ಮತಗಳು ನವೀನ ಸೊಕ್ಕೆಯಾದ ನನಗೆ ಬಿದ್ದಿದ್ವು. ಇನ್ನೊಬ್ಬರಿಗೆ 306 ಮತಗಳು ಬಿದ್ದಿದ್ವು. 16 ಮತಗಳು, ಮುಖ್ಯವಾಗಿ ಇದನ್ನ ಹೇಳ್ಬೇಕು, 16 ಮತಗಳು ಇಬ್ರಿಗೂ ಹಾಕಿರ್ಲಿಲ್ಲ. ಇಬ್ರಿಗೂ ಹಾಕ್ತಲೇ ಹಿಂದೆ ಹಾಕೋದು ಅಥವಾ ಮುಂದೆ ಹಾಕೋದು ಅಥವಾ ನಡುವೆ ಹಾಕೋದು. ಅಂದ್ರೆ ಹೇಗೆ ಚುನಾವಣೆಯಲ್ಲಿ ನಾವು ಭಾಗವಹಿಸಬೇಕು ಅನ್ನೋ ವಿಚಾರನೇ ಎಷ್ಟೋ ಜನಗಳಿಗೆ ಇನ್ನೂ ಗೊತ್ತಿಲ್ಲ. ಹಾಗಾಗಿ ಚುನಾವಣಾ ಆಯೋಗ ಮೊದಲನೇದಾಗಿ ಚುನಾವಣೆ ಪ್ರಕ್ರಿಯೆಗೆ ಹೊಸ ವೋಟರ್ಸ್ ಇರ್ತಾರೆ, ಅವರಿಗೆ ಆ ಬ್ಯಾಲೆಟ್ ಪೇಪರ್ ಅಲ್ಲೋ ಅಥವಾ ಏನು ವೋಟಿಂಗ್ ಬೂತ್ ಒಳಗೋ ಯಾವ ರೀತಿ ವೋಟ್ ಹಾಕಬೇಕು ಅದನ್ನೆಲ್ಲ ಒಂದ್ ಸ್ವಲ್ಪ ಮಾಹಿತಿಗಳನ್ನ ಕೊಡಬೇಕು ಅಂತ ಹೇಳ್ತೀನಿ. ಮತ್ತೆ ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ 6 ತಿಂಗಳು ಮಾತ್ರ ನನಗೆ ಕಾಲಾವಕಾಶವನ್ನ ನೀವು ಕೊಟ್ಟಿದ್ದೀರಾ. ಮತ್ತೆ ಸಾರ್ವತ್ರಿಕ ಚುನಾವಣೆ 5 ವರ್ಷಕ್ಕೆ ಬರ್ತದೆ. ಇವತ್ತು ಪ್ರಮಾಣ ಪತ್ರನೂ ಕೂಡ ಕೊಟ್ಟರು. 8 ಗಂಟೆಯಿಂದ 10 ಗಂಟೆ ಒಳಗೆ ಕೌಂಟಿಂಗ್ ಮುಗೀತು. ಎಲ್ರಿಗೂ ಕೂಡ ವೋಟ್ ಹಾಕಿರೋರು, ವೋಟ್ ಹಾಕ್ತೇ ಇದ್ರೂ ಕೂಡ ಎಲ್ಲಾ ಮತದಾರರಿಗೂ ಏನಿದ್ದಾರೆ ಚುನಾವಣೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳ್ತೀನಿ. ಇನ್ನು ಕೆಲವರು ಮತದಾರರು ಚುನಾವಣೆಯಲ್ಲಿ ಭಾಗವಹಿಸಿಲ್ಲ. ಸುಮಾರು 500 ಜನ ಮತದಾರರು ಚುನಾವಣೆಯಲ್ಲಿ ಭಾಗವಹಿಸಿಲ್ಲ. ನಿಮ್ಮ ನಿರ್ಧಾರಗಳು ನಮಗೆ ಇನ್ನೂ ಕೂಡ ಗೊತ್ತಿಲ್ಲ, ಅಥವಾ ನೀವು ಬರಕಾಗಿದ್ದೇ ಇರಬಹುದು, ಅಥವಾ ನಾವು ನಿಮಗೆ ಆ ವಿಚಾರನ ತಲುಪಿಸದೇ ಇರಬಹುದು, ತಲುಪಿಸಕ್ಕಾಗದೇ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲರ ಸಹಕಾರಗಳು ಬೇಕು. ಚುನಾವಣೆಯಲ್ಲಿ ಯಾರು ಗೆದ್ದಿದೀವಿ ಯಾರು ಸೋತಿದೀವಿ ಅನ್ನೋದೇನಿಲ್ಲ. ಮತ್ತೆ ಈ ಚುನಾವಣೆ ನಿಜವಾಗಿಯೂ ಕೂಡ ನೀವು, ನಾನು ಪಾಂಪ್ಲೆಟ್ ಕೊಟ್ಟ ಕೆಲವರೆಲ್ಲ ಹೇಳಿದ್ದಾರೆ, ಏನ ಮಾರೆಯ ಕೈ ಮುಕ್ಕೊಂಡು ನೀನು ಬರಬೇಕು ಕ್ಯಾಂಡಿಡೇಟ್ ಆಗಿ, ಏನು ಹಂಗೆ ಹಿಂಗೆ ಅಂದ್ರು. ನಾನು ಅವ್ರಿಗೆಲ್ಲ ಕೆಲವರಿಗೆ ಹೇಳಿದೆ, ಇಲ್ಲ ಈ ವಿಚಾರ ಸರಿ ಇದ್ರೆ ಓಟ್ ಹಾಕ್ರಿ, ಈ ವಿಚಾರ ಸರಿ ಇಲ್ಲ ಅಂದ್ರೆ ಓಟ್ ಹಾಕ್ಬೇಡ್ರಿ, ನಾನು ನೋಡು ಓಟ್ ಹಾಕ್ಬೇಡ್ರಿ, ಅಥವಾ ಒಂದ್ಸತಿ ಸೋತೀನಿ ಇನ್ನೊಂದ್ಸತಿ ಸೋತೀನಿ, ನೀವು ಒಂದು ಅವಕಾಶ ಚಾನ್ಸ್ ಕೊಡ್ತೀನಿ ನಮ್ಮ ಜೀವನ, ಈ ರೀತಿ ಹಾಕ್ಬೇಡ್ರಿ ಅಂತ ಹೇಳಿದ್ದೆ. ಕೆಲವು ಮಾತುಗಳು ನಿಮಗೆ ಹರ್ಟ್ ಆಗಿರ್ಬೋದು, ಆದ್ರೆ ವಾಸ್ತವವಾಗಿ ಅದೇ ಸತ್ಯ. ನನ್ನ ನೋಡಿ ಓಟ್ ಹಾಕ್ಬೇಡ್ರಿ, ನೀವು ಜವಾಬ್ದಾರಿ ತಾಣದಾದ್ರೆ ಮಾತ್ರ ಓಟ್ ಹಾಕ್ರಿದ್ರಿ. ನೀವು ಜವಾಬ್ದಾರಿ ತಾಂತೀರಾ ಅಂತ ನಿರ್ಧಾರನ ನೀವು ಇವತ್ತು ಕೌಂಟಿಂಗ್ ಅಲ್ಲಿ ಕೊಟ್ಬಿಟ್ಟಿದ್ದೀರಾ. ಇನ್ನ ಜವಾಬ್ದಾರಿನ ತಗೊಂಡು ನಾನು ಕೂಡ ಕೆಲಸ ಮಾಡಬೇಕು. ನನಗೆ ಕೆಲಸ ಕೊಟ್ಟಿದ್ದೀರಾ, ಸುಮಾರು ಗೌರವಧನವಾಗಿ 2,000 ರೂಪಾಯಿನ ತಿಂಗಳಿಗೆ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹೇಳ್ತೀನಿ. ಆಮೇಲೆ ಈ ಚುನಾವಣೆಗೆ ನಾನು ಖರ್ಚು ಮಾಡಿರೋ ಖರ್ಚು ವೆಚ್ಚಗಳನ್ನು ಹೇಳ್ತೀನಿ. ಹತ್ತತ್ರ ಒಂದು 1,200 ರೂಪಾಯಿನ ಪಾಂಪ್ಲೆಟ್ ಆಗಿತ್ತು, 1,300 ರೂಪಾಯಿ ಏನೋ ಪಾಂಪ್ಲೆಟ್ಗೆ ಆಗಿತ್ತು. ಕಂಪ್ಯೂಟರ್ ಮಾಡದಂತವ್ರು ಏನೋ ಪಾಂಪ್ಲೆಟ್ ರೆಡಿ ಮಾಡದಂತವ್ರು, ಅದ್ರಾಗ ಒಂದು 200 ರೂಪಾಯಿ ಪಾಂಪ್ಲೆಟ್ ಇನ್ನೂ ಹಂಚಿಲ್ಲ ನಾನು. ಅಲ್ಲಿಗೆ 1,000 ರೂಪಾಯಿ ಮತ್ತೆ 200 ರೂಪಾಯಿ ಅಲ್ಲಿ ಏನು ಅಪ್ಲಿಕೇಶನ್ ಫೀಸ್ ಅಂತ ತಾಂತೀವಿ ಅದನ್ನ ಕೊಟ್ಟಿದ್ದೆ. ಮತ್ತೆ ನೋಟ್ರಿ ಮಾಡ್ಸಕ್ಕೆ ಅದು ಇದು ಅಂತೇಳಿ ಒಂದು 100 ರೂಪಾಯಿ, 1,500 ಮ್ಯಾಕ್ಸಿಮಮ್ ಖರ್ಚು ಮಾಡಿದ್ದೆ. ಆ 1,500 ಜನ ದುಡ್ಡಿಗೆ ಇಷ್ಟೊಂದು ವಿಚಾರಗಳಿಗೆ ಓಟ್ ಹಾಕಿದಿರಾ ಅಂದ್ರೆ ಇಲ್ಲಿ ದುಡ್ಡು ಹಣ ಎಂಡಕ್ಕಿಂತ ಮುಖ್ಯವಾಗಿ ಜನಗಳಿಗೆ ವಿಚಾರ ತಲುಪಿಸೋದ್ರಲ್ಲಿ ನಾವು ಎಡವಟ ಇದ್ವು. ಈಗ ವಿಚಾರ ತಲುಪಿಸಿರೋದಕ್ಕೆ ಆ ಜನಗಳು ವಿಚಾರಕ್ಕೂ ಓಟ್ ಹಾಕ್ತಾರೆ ಅಂತ ನೀವು ನಿರೂಪಿಸಿದಿರಾ. ಮುಂದಿನ ದಿನಗಳಲ್ಲಿ ನಿಮ್ಮನ್ನೆಲ್ಲ ಸೇರಿಸ್ಕೊಂಡು ಒಂದಿಷ್ಟು ವಿಚಾರಗಳನ್ನ ತಿಳಿಸಬೇಕು. ಗ್ರಾಮ ಪಂಚಾಯತಿಲಿ ಪ್ರತಿಯೊಂದಕ್ಕೂ ಲೆಕ್ಕ ಕೊಡಬೇಕು, ಪಾರದರ್ಶಕವಾದ ಆಡಳಿತ ಮಾಡಬೇಕು ಅನ್ನೋ ತುಂಬಾ ಆಸೆನೂ ಇದೆ. ಆ ಆಸೆ ಜೊತೆಗೆ ನಿಮ್ಮ ಜವಾಬ್ದಾರಿನೂ ಕೂಡ ಸೇರ್ಕೊಳ್ಳಿ. ನೋಡೋಣ, ನಿಮ್ಮೆಲ್ಲರ ಸಹಕಾರದೊಂದಿಗೆ ಇನ್ನು 6 ತಿಂಗಳಲ್ಲಿ ಯಾವ್ಯಾವ ಕೆಲಸಗಳು ಬೇಕು ಏನು ಅಂತ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡೋದಾಗಿರ್ಬೋದು, ಬೇರೆ ಬೇರೆ ರೀತಿ. ಆಮೇಲೆ ತುಂಬಾ ಜನ ಫೋನ್ ಮಾಡ್ತಾ ಇದ್ದಾರೆ ಹೊರಗಿಂದ, ಯಾಕೆಂದ್ರೆ ನನ್ನ ಪಾಂಪ್ಲೆಟ್ ರಾಜ್ಯಾದ್ಯಂತ ನೋಡಿದವರು ಈ ಪಾಂಪ್ಲೆಟ್ ಚೆನ್ನಾಗಿದೆ, ಇದು ಹಿಂಗಿದೆ, ಈ ವಿಚಾರ ಸರಿ ಇದೆ, ಹೌದು ಹಿಂಗ್ ಮಾಡ್ಬೇಕು ಅಂತ ಎಲ್ಲಾ ವಿಚಾರಗಳನ್ನು ನನಗೆ ತಿಳಿಸ್ಕೊಟ್ಟಿದ್ದು ಆ ಪ್ರಜಾಕೀಯ ವಿಚಾರಗಳು. ಸರ್ಗೆ, ಉಪೇಂದ್ರ ಸರ್ಗೆ ಮತ್ತೆ ಪ್ರಜಾಕೀಯದ ವಿಚಾರವಂತರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಇಲ್ಲಿ ಯಾವುದೇ ರೀತಿಯ ಪಕ್ಷಾತೀತವಾಗಿ ಚುನಾವಣೆ ನಡೆದಿದ್ರು ಕೂಡ ಆ ವಿಚಾರಗಳ ಪ್ರಭಾವಕ್ಕೊಳಗಾಗಿ ನಾನು ಈ ಚುನಾವಣೆನ ಮಾಡಿದ್ದು. ಆ ವಿಚಾರಗಳಿಗೆ ಜಯ ಸಿಕ್ಕಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆ ವಿಚಾರಗಳಿಗೆ ಜಯ ನೀವು ಕೊಟ್ಟಿದ್ದೀರಾ. ನೀವು ಕೊಟ್ಟಂತ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿಭಾಯಿಸ್ತೀವಿ 6 ತಿಂಗಳೊಳಗೆ. ಮತ್ತೆ ನೀವೆಲ್ಲರೂ ಕೂಡ ಅದೇ ರೀತಿ ಇನ್ವಾಲ್ವ್ ಆಗಿ, ಮತ್ತೆ ನನ್ನ ಜೊತೆ ಕಾಂಪೀಟ್ ಮಾಡಿದಂತ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಯಾವುದೇ ರೀತಿ ಏನು ಇರುಸು ಮುರುಸುಗಳು ಬೇಡ, ಎಲ್ಲರೂ ಸೇರ್ಕೊಂಡು ನಿಮ್ಮ ಕನಸುಗಳೇನಿದಾವೆ ಅಥವಾ ನಿಮ್ಮ ಗುರಿಗಳೇನಿದಾವೆ ಅವೆಲ್ಲವನ್ನೂ ಸೇರಿಸಿ ಜನಗಳಿಗೆ ತಿಳಿಸಿ ಅದನ್ನು ಕೂಡ ಕೆಲಸ ಮಾಡೋಣ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ. ಕೆಲಸ ಕೊಟ್ಟಿದ್ದಾರೆ, ಕೆಲಸ ಮಾಡೋಣ ಅಂತ ಹೇಳ್ತೀನಿ. ಮತ್ತೆ ಇವತ್ತು ಹಿಂದಿನಂತೆ ದನ ಕಾಯಕ್ ಬಂದೀನಿ. ಯಾಕೆ ಅಂದ್ರೆ ಅಲ್ಲಿದ್ದು ಆರ ತುರಾಯಿ ಹಾಕಿಸ್ಕೊಳ್ಳಕ್ಕೆ ನಾನು ನಾಯಕನೂ ಅಲ್ಲ, ಇನ್ನೇನೂ ಅಲ್ಲ, ಪಟಾಕಿ ಹೊಡ್ಕೊಳಕ್ಕೆ. ಇದು ನಿಜವಾಗಿ ಕೂಡ ಪ್ರಜಾಪ್ರಭುತ್ವ, ಇದೇ ಪ್ರಜಾಪ್ರಭುತ್ವ. ನನ್ನ ದನಗಳ ಜೊತೆ ನಾನು ಇವತ್ತು ದನಿಗೆ ಬಂದಿನಿ. ಮತ್ತೆ ಎಲ್ಲ ಎಷ್ಟೋ ಒಂದಿಷ್ಟು ಜನ ಹೇಳಿರೋ, ಇವತ್ತು ಗ್ರಾಮ ಪಂಚಾಯತಿಗೆ ಹೋಗ್ಬೇಕು ಮರೆಯ, ಊರ್ ಒಳಗೆ ಹೋಗ್ಬೇಕು ಹಾಗೆ ಹೀಗೆ ಅಂತ. ಇವತ್ತು ಟೆಕ್ನಾಲಜಿ ಚೆನ್ನಾಗಿದೆ, ಇದನ್ನ ಬಳಸ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮನೆ ನಿಮ್ಮ ಅಂಗೈಗೆ ಬರ್ತಾ ಇದೀನಿ. ಓಕೆ, ಮಳೆ ಬರಂಗಾಗಿದೆ. ಓಕೆ, ಇನ್ನೊಂದ್ಸತಿ ನಿಮಗೆ ಹೇಳ್ತಾ ಇರೋದೇನು ಅಂದ್ರೆ, ನೀವು ಇದರಲ್ಲಿ ಇನ್ನೊಂದ್ಸತಿ ಇನ್ವಾಲ್ವ್ ಆಗಿ, ಚುನಾವಣೆಗಳಲ್ಲಿ ಇನ್ವಾಲ್ವ್ ಆಗಿ ಅಂತ ಹೇಳ್ತೀನಿ. ಓಟ್ ಹಾಕ್ಲಿರೋರಿಗೆ, ಓಟ್ ಹಾಕಿರೋರಿಗೆ ಧನ್ಯವಾದನೂ ಕೂಡ ಹೇಳ್ತೀನಿ. ಯಾರಿಗೆ ಓಟ್ ಹಾಕಿರಿ, ನೀವು ಭಾಗವಹಿಸಿದ್ರೆ ಧನ್ಯವಾದಗಳು.